ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ SSLC ಎಕ್ಸಾಮ್ 2ನ ಬರೀತಿದ್ದೀರೋ ಅವ್ರಿಗಿದೊಂದು ಮೋಟಿವೇಶನ್ ವಿಡಿಯೋನ ಅನ್ಕೊಳ್ಳಿ, ಅಥವಾ ಯಾವ ರೀತಿ ಪಾಸ್ ಆಗೋದು ಅಂತ ಹೇಳ್ಬಿಟ್ಟು ಚಿಂತೆ ಮಾಡ್ತಿದ್ದೀರಾ ಅಂದರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಯಾರೆಲ್ಲ SSLC ಎಕ್ಸಾಮ್ 2ಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರೋ ಅವ್ರಿಗೆ ಒಂದು ಚಿಕ್ಕ ಮೆಸೇಜ್ ಅಂತ ನಾನು ತಿಳ್ಕೊಳ್ಳಿ. ಏನಪ್ಪ ಅಂದರೆ ಇವಾಗ ಪಾಸಿಂಗ್ ಮಾರ್ಕ್ಸು ಒಂದೊಂದರಲ್ಲಿ 35 ಪ್ಲಸ್ಸನ್ನು ತೊಗೋಬೇಕು, ಒಂದೊಂದರಲ್ಲಿ 35 ಪ್ಲಸ್ಸನ್ನು ತೊಗೋಬೇಕಾಗುತ್ತೆ, ಒಂದರಲ್ಲಿ 28 ತೊಗೊಂಡ್ರೂ ಕೂಡ ಪಾಸ್ ಆಗ್ತೀರಾ. ನಾನು ಫಸ್ಟ್ ಸ್ಟೆಪ್ ನಿಮ್ಗೆ ಏನು ಹೇಳ್ತಿದ್ದೀನಿ ಅಂದರೆ 35ಇಂದ 40 ಪ್ಲಸ್ ತೆಗೆಕ್ಕೆ ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ. ನೀವು 28 ಟಾರ್ಗೆಟ್ ಇಡಕ್ಕೆ ಹೋಗಬೇಡಿ, 28ಕ್ಕೆ ಓದಕ್ಕೆ ಹೋಗಬೇಡಿ. ಒಂದು 35ರಿಂದ 40 ಯಾರೆಲ್ಲ ಜಸ್ಟ್ ಪಾಸ್ ಆಗಬೇಕು ಅಂತ ಇದ್ದೀರೋ ಒಂದು 40 ಮಾರ್ಕ್ಸಿಗೆ ಟಾರ್ಗೆಟ್ ಇಟ್ಕೊಳ್ಳಿ, ಅಥವಾ 35 ಮಾರ್ಕ್ಸ್ಗನ್ನ ಮಿನಿಮಮ್ ಟಾರ್ಗೆಟ್ ಇಟ್ಕೋಬೇಕು. 35 ಮಾರ್ಕ್ಸಿಗೆ ನಿಮ್ಮದು ಪಾಸಿಂಗ್ ಮಾರ್ಕ್ಸ್ ಇದೆ ಅಂತ ಹೇಳಿದ್ರೆ 40ರಿಂದ 45 ಮಾರ್ಕ್ಸಿಗೆ ನೀವು ಟಾರ್ಗೆಟ್ ಇಟ್ಕೋಬೇಕು. 28 ಮಾರ್ಕ್ಸ್ಗೆ ನಿಮಗೆ ಪಾಸಿಂಗ್ ಇದೆ ಅಂದರೆ ಮಿನಿಮಮ್ 35 ಮಾರ್ಕ್ಸನ್ನು ನೀವು ಟಾರ್ಗೆಟ್ ಇಟ್ಕೋಬೇಕಾಗತ್ತೆ. ಸೊ ಈ ಒಂದು ಟಾರ್ಗೆಟ್ನ ಸೆಟ್ ಮಾಡಿಕೊಂಡು ನೀವು ಬೇಕಾಗುತ್ತೆ. ನಾನು ಟೈಮ್ ಟೇಬಲ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಒಂದು ವೇಳೆ ತುಂಬ ಜನ ಫೇಲ್ ಆಗಿಬಿಟ್ಟಿದ್ದೀನಿ, 6 ಸಬ್ಜೆಕ್ಟ್ ಫೇಲ್ ಆಗಿದ್ದೀನಿ ಅಂತಲೂ ಕೂಡ ಹೇಳ್ತಿದ್ದಾರೆ. ಸೊ 6 ಸಬ್ಜೆಕ್ಟ್ ನೀವು ಫೇಲ್ ಆಗಿದ್ದೀರಾ ಅಂದರೆ ನಾನು ಟೈಮ್ ಟೇಬಲ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಐಕಾರ್ಡ್ನ ಲಿಂಕ್ ಬರ್ತಿರುತ್ತೆ, ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರೂ ಕೂಡ ಟೈಮ್ ಟೇಬಲ್ ವಿಡಿಯೋನ ನೋಡಿ. 6 ಸಬ್ಜೆಕ್ಟ್ ಫೇಲ್ ಆಗಿದ್ದೀರಾ ಅಥವಾ 5 ಸಬ್ಜೆಕ್ಟ್ ಫೇಲ್ ಆಗಿದ್ದೀರಾ ಅಂದರೆ ಆ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ. ಒಂದು ವೇಳೆ 2 ಸಬ್ಜೆಕ್ಟು ಅಥವಾ 1 ಸಬ್ಜೆಕ್ಟ್ ಫೇಲ್ ಆಗಿದ್ದೀರಾ ಅಂತ ಹೇಳೋದಾದರೆ ನೀವು ಕೂಡ ದಿನದಲ್ಲಿ 5 ಅವರು ಕರೆಕ್ಟಾಗಿ ಓದಬೇಕಾಗುತ್ತೆ. ಏನು ನೀವು ಮ್ಯಾಥ್ಸ್ ಅಥವಾ ಸೈನ್ಸ್ನಲ್ಲಿ ಫೇಲ್ ಆಗಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಮಧ್ಯಾಹ್ನ ಸಾಯಂಕಾಲದ ಓದಕ್ಕೆ ಹೋಗ್ಬಿಡಿ. ಬೆಳಗ್ಗೆ 4 ಗಂಟೆ ಅಥವಾ 5 ಗಂಟೆಗೆ ಎದ್ದುಬಿಟ್ಟು ನೀವು ಮ್ಯಾಥ್ಸ್ ಅಥವಾ ಸೈನ್ಸ್ ಓದಿ. ಏನಕ್ಕಪ್ಪ ಅಂದರೆ ಖಾಲಿ ಮೈಂಡ್ ಇರುತ್ತೆ, ಆರಾಮಾಗಿ ಓದ್ಕೋಬೋದು ನೀವು. ಸೊ ಮಿನಿಮಮ್ 45 ಮಾರ್ಕ್ಸ್ ತೆಗೆಯೋಕ್ಕೆ ನೀವು ಟ್ರೈ ಮಾಡಿ. ಖಂಡಿತವಾಗ್ಲೂ ಕೂಡ ನೀವು ಬರ್ದಿರೋದು 45 ಅಂತ ಹೇಳಿ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂತ ಹೇಳೋದಾದರೆ 30ರಿಂದ 35 ಮಾರ್ಕ್ಸ್ ಅಂತೂ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. 28 ಪಾಸಿಂಗ್ ಇತ್ತು ಅಂತ ಹೇಳೋದಾದ್ರೆ ಈ ರೀತಿ ನೀವು ಫೋಕಸ್ ಮಾಡಿ ಓದಬೇಕಾಗತ್ತೆ. ಯಾವುದೇ ಕಾರಣಕ್ಕೂ 28 ಅಂತಾನೆ ಟಾರ್ಗೆಟ್ ಇಟ್ಕೊಂಡು ಓದಕ್ಕೆ ಹೋಗಬೇಡಿ. ಮತ್ತೆ ಇನ್ನೊಂದೇನಪ್ಪ ಅಂದರೆ ನೀವು ಓದ್ತಿದ್ದೀರಾ ಅಂತ ಹೇಳೋದಾದ್ರೆ ಡೆಡಿಕೇಶನ್ ಮತ್ತು ಫೋಕಸ್ ಅನ್ನೋವಂಥದ್ದು ತುಂಬ ಮುಖ್ಯ. ನಮ್ಮ ಲೈಫ್ನಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಡೆಡಿಕೇಶನ್ನು, ಫೋಕಸ್ಸು, ಕನ್ಸಿಸ್ಟೆನ್ಸಿ. ಇವಾಗ ಒಂದು ಪ್ರಾಬ್ಲಮ್ ಬಂದಿಲ್ಲ ಅಂತ ಹೇಳೋದಾದರೆ ಮ್ಯಾಥ್ಸ್ನಲ್ಲಿ ಆ ಒಂದು ಪ್ರಾಬ್ಲಮ್ನ ಬಿಡಕ್ಕೆ ಹೋಗಬೇಡಿ. ಕನ್ಸಿಸ್ಟೆನ್ಸಿಯಿಂದ ಓದಿ, ಅರ್ಥ ಮಾಡ್ಕೊಳ್ಳಿ ಪ್ರಾಬ್ಲಮ್ನ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಪ್ಪ ಅಂದರೆ ಇವಾಗ ನೀವು ನೆಗ್ಲೆಕ್ಟ್ ಮಾಡಿದ್ದೀರಾ ಅಂದರೆ ಅದೇ ಪ್ರಾಬ್ಲಮ್ನೇ ಎಕ್ಸಾಮಲ್ಲಿ ಬಂತು ಅಂದರೆ ಅವತ್ತೇ ಓದ್ಕೋಬೋದಿತ್ತಲ್ವ ಗುರು ಅಂತ ಹೇಳಿ ಒಂದು ಮೈಂಡ್ ಸೆಟಲ್ಲಿ ಬಂದ್ಬಿಡುತ್ತೆ ನಿಮಗೆ. ಸೊ ಯೋಚನೆ ಮಾಡ್ತೀರಾ, ಅವತ್ತೇ ಓದ್ಕೊಂಡ್ಬಿಟ್ಟಿದ್ದೀರಾ, ಇವಾಗ ಆರಾಮಾಗಿ ಆನ್ಸರ್ ಮಾಡ್ಬೋದಿತ್ತು ಅಂತ. ಸೊ ಆ ಟೈಮ್ ತನಕ ನೀವು ಹೋಗಕ್ಕೆ ಹೋಗಬೇಡಿ. ದಯವಿಟ್ಟು ಕೂಡ ಇವಾಗಲೂ ಕೂಡ ಟೈಮ್ ಇದೆ. ಮಿನಿಮಮ್ ಏನಿಲ್ಲ ಅಂದರೂ 12 ದಿವಸ ಟೈಮ್ ಇದೆ. 26ನೇ ತಾರೀಕು ನಿಮ್ಮ ಒಂದು ಎಕ್ಸಾಮ್ ಬಂದುಬಿಟ್ಟು ಸ್ಟಾರ್ಟ್ ಆಗೋದು. ಪ್ರತಿಯೊಬ್ಬರೂ ಕೂಡ ಕರೆಕ್ಟಾಗಿ ಓದ್ಕೊಳ್ಳಿ. ನಾನು ಟೈಮ್ ಟೇಬಲ್ ಕಳಿಸಿದ್ದೀನಿ, ಟೈಮ್ ಟೇಬಲ್ ವಿಡಿಯೋನು ಕೂಡ ಹಾಕಿದ್ದೀನಿ. ಅದೊಂದೇ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೂಡ ಇರುತ್ತೆ. ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಮಿನಿಮಮ್ 10 ವಿಡಿಯೋ ಹಾಕಿದ್ದೀನಿ. ಎಲ್ಲ ಪಾಸಿಂಗ್ ಪ್ಯಾಕೇಜನ್ನು ಕೂಡ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿದ್ದೀನಿ. ನಾನು ಶೇರ್ ಮಾಡಿರುವಂಥ 2 ಮಾಡೆಲ್ ಪೇಪರ್ಸ್ನ ನೀವು ಓದಿದ್ದೀರಾ ಅಂದರೆ ಏನಿಲ್ಲ ಅಂದರೂ 50 ಮಾರ್ಕ್ಸ್ಗಂತೂ ಗ್ಯಾರಂಟಿ. ನೀವು ಕರೆಕ್ಟಾಗಿ ಡೆಡಿಕೇಶನಿಂದ ಓದಬೇಕಾಗತ್ತೆ. ಮೇನು ಡಿಸಿಪ್ಲೀನು, ಫೋಕಸ್ಸು, ಕನ್ಸಿಸ್ಟೆನ್ಸಿ, ಎಫರ್ಟ್ಸನ್ನು ಇರಲೇಬೇಕಾಗತ್ತೆ. ನಿಮ್ಮಿಂದ ನೀವು 100% ಎಫರ್ಟ್ಸ್ ಕೊಡಿ. ಮುಲ್ಲಾಜೆ ಇಲ್ದಂಗೆ 100% ಎಫರ್ಟ್ಸ್ ಕೊಡಿ. ಇವಾಗ ಏನೂ ಕೆಲಸ ಇಲ್ಲ ನಿಮಗೆ, ಕರೆಕ್ಟಾಗಿ ಕೂತ್ಕೊಂಡು ಓದಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕೂಡ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಯಾರೆಲ್ಲ ಫೇಲ್ ಆಗ್ತೀನಿ ಅಂತ ಹೇಳಿ ಭಯ ಇದೆಯೋ, ಯಾವುದೇ ಕಾರಣಕ್ಕೂ ನೀವು ಇನ್ನೂ ಎಕ್ಸಾಮೇ ಬರೆದಿಲ್ಲ, ಯಾವ ರೀತಿ ನೀವು ಫೇಲ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀರಾ. ಯಾವುದೇ ಕಾರಣಕ್ಕೂ ಆ ಥರ ಯೋಚನೆ ಮಾಡಬೇಡಿ. ನೆಗೆಟಿವ್ ಮೈಂಡಿಂದ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಡಿ. ಎಲ್ಲ ಬರಲಿಲ್ಲ ಅಂದ್ರೂ ಎಲ್ಲ ಬರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಟಿನ ಹೋಗಿ ಬರೀರಿ, ಓಕೆನಾ. ಮತ್ತೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಏನೂ ಗೊತ್ತಿಲ್ಲ ಎದ್ದು ಬರ್ತಿದ್ದೀನಿ ಅಂದರೆ ಕ್ವಶನ್ ಪೇಪರ್ ಒಂದು 10 ಸತಿ ಬರಿ ಅಂತ ಹೇಳಿ. ಸೊ ಕ್ವಶನ್ ಪೇಪರ್ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ, ಬಟ್ ಖಾಲಿ ಪೇಪರ್ಗಿಂತ ಬೆಸ್ಟ್ ಅದು. ನೀವು ಸುಮ್ಮನೆ ಎದ್ದು ಬರೋಕ್ಕಿಂತ ನಿಮಗೆ ಗೊತ್ತಿರೋದು ಕ್ವಶನ್ನೇ ಬರೀರಿ ಅಂತ ಅಲ್ಲ, ಅದು ರಿಲೇಟೆಡ್ ಆಗಿರುವಂಥ ನಿಮ್ಮ ಮೈಂಡಲ್ಲಿ ಏನಿದೆಯೋ ಅದನ್ನೊಂದು ಪೇಜ್ ಬರೀರಿ. ಸೊ ಒಂದು 5 ಪೇಜು 6 ಪೇಜ್ ಬರೆದಿದ್ದೀರಾ ಅಂದರೆ ನೀವು ಪಾಸಿಂಗ್ ಮಾರ್ಕ್ಸ್ಗನ್ನ ಬರೆದಿದ್ದೀರಾ ಅಂದರೆ ಒಂದು 2 ಪೇಜ್ ಎಕ್ಸ್ಟ್ರಾ ಬರೆದಿದ್ರೂ ಕೂಡ 2 ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ ನಿಮಗೆ. ಅಲ್ಲಿ ಪಾಸ್ ಆಗಿಬಿಡ್ತಾರೆ ನೀವು. ಅದಕ್ಕೋಸ್ಕರನೇ ಕ್ವಶನ್ನೇ ಬರೀರಿ, 20 ಪೇಜ್ ಅಂತ ಹೇಳಕ್ಕೆ ಹೋಗಲ್ಲ, ಬಟ್ ಅದು ರಿಲೇಟೆಡ್ ಆಗಿರುವಂಥ ಆನ್ಸರ್ಸ್ಗಳು ಬರೀರಿ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಎಕ್ಸಾಮ್ 3 ಇದೆ ಗುರು, ಎಕ್ಸಾಮ್ 2 ಫೇಲ್ ಆದ್ರಾ? ಎಕ್ಸಾಮ್ 3 ಇದೆ. ಎಕ್ಸಾಮ್ 3ದು ವಿಡಿಯೋ ಮಾಡ್ತೀನಿ, ಆರಾಮಾಗಿರಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಎಕ್ಸಾಮ್ 3ದು ವಿಡಿಯೋ ಮಾಡ್ತೀನಿ.
ಪ್ರತಿ ಒಂದು PDF ಕೂಡ ಶೇರ್ ಮಾಡ್ತೀನಿ. ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಎಲ್ಲ ವಿಡಿಯೋಸನ್ನು ಕೂಡ ಸಿಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮೊಂದು ಫೇಲ್ ಆಗಕ್ಕೆ ನಾನು ಬಿಡಲ್ಲ. ಪ್ರತಿ ಒಂದು ಅಪ್ಡೇಟನ್ನು ಕೂಡ ಕೊಡ್ತಿರ್ತೀನಿ. ಎಲ್ಲ ಪಾಸಿಂಗ್ ಮಾರ್ಕ್ಸ್ ವಿಡಿಯೋನು ಕೂಡ ಹಾಕ್ತಿರ್ತೀನಿ. ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ ನಾನು ಈ ಒಂದು ಮೆಥಡ್ ಹೇಳೋ ಥರ ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ಕೂಡ ಪಾಸ್ ಆಗ್ತೀರಾ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.